ವಿದ್ಯಾರ್ಥಿಗಳೇ, ಇದು ಪಿ ಯು ಸಿ ಫಸ್ಟ್ ಇಯರ್ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇದರ ಕ್ರೆಡಿಟ್ಸ್ ಕಮಲ್ ಸರ್ ಬಾಗಲಕೋಟೆ ಅಂತ ಅವ್ರಿಗೆ ನಾನು ಕ್ರೆಡಿಟ್ಸನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿರಿ, ಚಾಪ್ಟರ್ 1 ದ ಲಿವಿಂಗ್ ವರ್ಲ್ಡಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ 2 ಮಾರ್ಕ್ ಕ್ವಶನ್ಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ, ವಾಟ್ ಆರ್ ದ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಸೊ ನೀವು ಇಲ್ಲಿ ಈಸಿಯಾಗಿ ನೋಡ್ಬೋದು, ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್, ಬೈನಾಮಿಯಲ್ ನಾಮೆನ್ಕ್ಲೇಚರ್ ಆ್ಯಂಡ್ ಎಕ್ಸಾಂಪಲ್ ಅದಕ್ಕೆ ಕೊಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಸೊ ಅದ್ರ ನಂತರ ಕ್ಲಾಸಿಫಿಕೇಷನ್ ಸಿಸ್ಟಮ್ ಚೇಂಜಿಂಗ್ ಎವ್ರಿ ನೌ ಆ್ಯಂಡ್ ದೆನ್, ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್, ಮೂರನೇ ಪ್ರಶ್ನೆ. ಮೆಥಡ್ಸ್ ಟು ರೆಕಾರ್ಡ್ ಡಿಸ್ಕ್ರಿಪ್ಷನ್ ಆಫ್ ಆರ್ಗ್ಯಾನಿಸಮ್, ಫೋರ್ತ್ ಕ್ವಶನ್ ಆಗ್ತದೆ. ಹೌ ಈಸ್ ದ ಕೀ ಹೆಲ್ಪ್ಫುಲ್ ಇನ್ ಐಡೆಂಟಿಫಿಕೇಷನ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್. ರೈಟ್ ದ ಟ್ಯಾಕ್ಸೋನಾಮಿಕ್ ಆರ್ಡರ್ ಆಫ್ ದ ಫಾಲೋವಿಂಗ್ ಮ್ಯಾಂಗೋ ವೀಟ್. Write the taxonomic order of the following housefly and man. So these all are the important question. What are the other means of taxonomical aids that help in recording descriptions? Essential features of organism that form the basis of modern taxonomic studies. Write the significance of herbarium. ಸೊ ಈ ಚಾಪ್ಟರ್ 1 ಇಂದ ಬಂದುಬಿಟ್ಟು ಚಾಪ್ಟರ್ 3ಯಲ್ಲಿ 2 ಕ್ವಶನ್ಸ್ ಬರ್ತವೆ, 2 ಮಾರ್ಕಿನು. ಇಂಪಾರ್ಟೆಂಟ್ ಇಲ್ಲಿದ್ದಾವೆ ನೋಡ್ರಿ. 4 ಮೇಜರ್ ಗ್ರೂಪ್ಸ್ ಆಫ್ ಪ್ರೋಟೋಜೋನ್ಸ್, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಲಿಸ್ಟ್ ಔಟ್ ದ 4 ಕ್ಲಾಸಸ್ ಆಫ್ ಕಿಂಗ್ಡಮ್ ಫಂಗೈ, ಅದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಸೊ ಈ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕು. ಇದಾದ ನಂತರ ಇಲ್ಲಿ ಫ್ರೂಟಿಂಗ್ ಬಾಡೀಸ್ ಅದ್ರ ಬಗ್ಗೆ ಕೇಳಿದ್ದಾರೆ. ರೋಲ್ಸ್ ಆಫ್ ಫಂಗೈ ಇನ್ ಅವರ್ ಡೈಲಿ ಲೈಫ್, ಡಿಫ್ರೆನ್ಸಸ್ ಬಿಟ್ವೀನ್ ವೈರಸ್ ಆ್ಯಂಡ್ ವೈರಾಯ್ಡ್ಸ್, algal and fungal components of lichens, any 2 economical importance of heterotrophic bacteria, algal blooms and red tide signify, bacteria based on their shape with a diagram, what do the following terms mean, coinocryptic hyphae and dichorophase, type of the, name the asexual motile spores of pharmocytes and asexual spores in ascomacytes. ಸೊ ಇದಾದ ನಂತರ ಇಲ್ಲಿ ಮೆನ್ಷನ್ ಎನಿ 2 ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೈರಸ್ ಆ್ಯಂಡ್ ವೈರಸ್ ವಿತ್ ರೆಸ್ಪೆಕ್ಟ್ ಟು ದ ನೇಚರ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಇಲ್ಲಿ ನೋಡಿರಿ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಯುಗ್ಲಿ ನೋಡ್ಸ್ ಅಂತಿದೆ. ದೆನ್ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು. ಲಿಸ್ಟ್ 4 ಡಿಸೀಸಸ್ ಕಾಸ್ಡ್ ಬೈ ವೈರಸಸ್ ಇನ್ ಎನಿಮಲ್ಸ್ ಆ್ಯಂಡ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಫೈಕೋಬೈನೋಟ್ ಆ್ಯಂಡ್ ಮೈಕೋಬೈನೋಟ್. ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ TMV. Differentiate between chemosynthetic and photosynthetic forms of eubacteria. List the uses of heterotrophic bacteria. Give 2 examples of fungal symbiotic associations. ಇವು ಭಾಳ ಇಂಪಾರ್ಟೆಂಟ್ ಆಗ್ತಾವೆ ನೋಡ್ರಿ. ಇನ್ ಚಾಪ್ಟರ್ 5 ಬಂದುಬಿಟ್ಟು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಒಳಗೆ, ಓಕೆ, ಯು ಹ್ಯಾವ್ ಟು ಗೋ. ಡಿಫ್ರೆನ್ಸ್ ಬಿಟ್ವೀನ್ ಓಪನ್ ಆ್ಯಂಡ್ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ರೇಡಿಯಲ್ ಸಿಮೆಟ್ರಿ ಆ್ಯಂಡ್ ಎಕ್ಸಾಂಪಲ್. ವಾಟ್ ಈಸ್ bilateral symmetry in given example. Differentiate between diplostopic and triploblastic body wall. Difference between mesogloia and mesoderm. What is the difference between spongiocole and colentron? Then remaining questions ನೀವು ಇಲ್ಲಿ ನೋಡ್ಕೋಬೋದು. ಓಕೆ, ಇದಾದ ನಂತರ ಸೈಂಟಿಫಿಕ್ ನೇಮ್ಸ್ ಕೇಳ್ಬೋದು ನೋಡ್ರಿ. ಟೇಪ್ವರ್ಮ್ ಮತ್ತು ರೌಂಡ್ವರ್ಮ್ ಅದ. ಕಾಮನ್ ನೇಮ್ ಆಫ್ ದ ಫಾಲೋವಿಂಗ್ ಫೆಸಿಯೋಲಾ ಆ್ಯಂಡ್ ಫಿಸಿಲಿಯಾ. ಎಕ್ಸಾಂಪಲ್ ಫಾರ್ ಅ ಗ್ರೇಜಿಯಸ್ ಪೆಸ್ಟ್ ಆ್ಯಂಡ್ ವೆಕ್ಟರ್ ಅಮಾಂಗ್ ಆರ್ಥ್ರೋಪೋಡ್ಸ್. ದೆನ್ ಅಸೈನ್ ದ ಫಾಲೋವಿಂಗ್ ಫಾರ್ ದ ರೆಸ್ಪೆಕ್ಟಿವ್ ಫೈಲಮ್ ಅಂತ ಕೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವು ನೀವು ನೋಡ್ಕೋತಾ ಹೋಗ್ಬೋದು. ಇನ್ನು 4 ಸೇಲಿಯಂಟ್ ಫೀಚರ್ಸ್ ಆಫ್ ಫೈಲಮ್, ಕಾರ್ಡೇಟಾ, ಫಂಕ್ಷನ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಕೊಟ್ಟು ಪ್ಯಾರಾಪೊಡಿಯಾ, ನೆಫ್ರಿಡಿಯಾ ಅಂತ ಕೇಳಿದ್ದಾರೆ. ಡಿಫ್ರೆನ್ಶಿಯೇಟ್ ಓವಿ ಪ್ಯಾರಿಟಿ ಆ್ಯಂಡ್ ವಿವಿ ಪ್ಯಾರಿಟಿ, ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಓವಿ ಪ್ಯಾರಿಸ್ ಅನಿಮಲ್, ವಿವಿ ಪ್ಯಾರಿಸ್ ಅನಿಮಲ್ ಗೊತ್ತಿರ್ತಾವೆ ನಿಮಗೆ, ಅದ್ರ ಪ್ರಕಾರ ಕೇಳ್ತಾರೆ. ಅದಾದ ನಂತರ ಡಿಫ್ರೆನ್ಸಸ್ ಇದೆ ಕಾಲ್ಮೇಟ್ಸ್ ಆ್ಯಂಡ್ ಎಕೋಲ್ಮೇಟ್ಸ್ ಮೇಲೆ, ಮತ್ತು ಅನ್ಕಾರ್ಡೇಟ್ಸ್ ಆ್ಯಂಡ್ ಸೆಫೋಲೋಕಾರ್ಡೇಟ್ಸ್ ಮೇಲೆ. ಸ್ಕೆಲ್ಟಲ್ ಸ್ಟ್ರಕ್ಚರ್ ಆಫ್ ಸ್ಪಾಂಜಸ್ ಆ್ಯಂಡ್ ಡಯಾಗ್ರಾಮೆಟಿಕಲಿ ರೀಪ್ರೆಸೆಂಟ್ ದ ಕ್ಯಾರೆಕ್ಟರ್ಸ್ ಆಫ್ ಕಾರ್ಡೇಟ್ಸ್. ಚಾಪ್ಟರ್ 8 ಸೆಲ್ ಮೇಲೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಸೆಲ್ ಥಿಯರಿಯನ್ನು ಸ್ಟೇಟ್ ಮಾಡ್ತಕ್ಕಂಥದ್ದು. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮೋಡಿಫೈಡ್ ಸೆಲ್ ಥಿಯರಿ. ಲಿಸ್ಟ್ 4 ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ ದ್ಯಾಟ್ ರಿಪ್ರೆಸೆಂಟ್ ಪ್ರೊಕ್ಯಾರಿಯೋಟಿಕ್ ಸೆಲ್. ನೇಮ್ ದ 4 ಬೇಸಿಕ್ ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾ. What are plasmids? Mention any one special character confirmed by plasmids. Distinguish gram positive bacteria from gram negative bacteria. What are mesosomes? Mention any one function. Classify the bacteria based on the gram staining. Differentiate between pili and Fabry. Okay, inclusion bodies, active transport. Give an example. 4 functions of cell wall, 4 endomembrane organelles. These are 2 mark important questions. ಗಾಲ್ಗಿ ಅಪಾಟ ಸ್ಕೆಚ್ ಕೇಳ್ಬೋದು. ಕ್ರಿಯೇಟ್ ನೇಮ್ ದ ಕಂಪಾರ್ಟ್ಮೆಂಟ್ಸ್ ಕ್ರಿಯೇಟೆಡ್ ಬೈ ER ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ್ ದ ಇಂಟ್ರಾಸೆಲ್ಯುಲರ್ ಸ್ಪೇಸ್. 2 phases of cisternae of Golgi apparatus. Functions of cis and trans phase of Golgi apparatus. List out the functions of Golgi apparatus. Hydrolytic enzymes present in lysosomes. Vacuoles found in amoeba and protista. Functions of vacuole ಇವುಗಳನ್ನೆಲ್ಲ ಕೇಳ್ತಾರೆ.
ವಾಟ್ ಈಸ್ ದ ಎಸ್ ಸ್ಟ್ಯಾಂಡ್ ಫಾರ್ 70s ಇನ್ ಟೈಪ್ ಆಫ್ ರೈಬೋಸೋಮ್ಸ್, ಇವುಗಳನ್ನೆಲ್ಲ ಇದೆ. ಭಾಳಷ್ಟು ಪ್ರಶ್ನೆಗಳಿದಾವೆ. ವಾಟ್ ಈಸ್ ಕ್ರೊಮ್ಯಾಟಿನ್ ಮೇಡ್ ಅಪ್ ಆಫ್, ವಾಟ್ ಆರ್ ಸೆಟಲೈಟ್ಸ್, ಉಳಿದ ಪ್ರಶ್ನೆಗಳನ್ನು ನೀವು ಸ್ಕ್ರೀನ್ಶಾಟ್ ಇಲ್ಲಿ ತಗೊಳ್ಳಿ. ಇನ್ನು ಚಾಪ್ಟರ್ 13 ಬಂದುಬಿಟ್ಟು ಏನದ ನೋಡ್ರಿ, ಫೋಟೋಸಿಂಥೆಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅದ. ಅಲ್ಲಿ ನಿಮಗೆ ಡೈಗ್ರಾಮ್ ಕೇಳ್ತಾರೆ ನೋಡ್ರಿ, ಕ್ಲೋರೋಪ್ಲಾಸ್ಟ್ ಆ್ಯಂಡ್ ಪ್ರೊಸೆಸ್ ನೆನ್ಪಿಟ್ಕೋರಿ. ಫೋಟೋಸಿಂಥೆಸಿಸ್ ಅದ, ಫೋಟೋ ಸಿಸ್ಟಮ್ ಅಂದ್ರೆ ಏನು, ಅದರ ಕಾಂಪೋನೆಂಟ್ಸ್ ಏನು, ಮತ್ತು ಹಾರ್ವೆಸ್ಟಿಂಗ್, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್, ಇದರ ಡೈಗ್ರಾಮನ್ನು ನೀವು ನೆನ್ಪಿಟ್ಕೋಬೋದು. ಸೊ ಓಕೆ, ಇದಾದ ನಂತರ ಇಲ್ಲಿ ಮುಂದಿನ ಪ್ರಶ್ನೆಗಳು ಬಂದುಬಿಟ್ಟು, ವಾಟ್ ಈಸ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್, ಹೌ ಆಕ್ಸಿಜನ್ ಈಸ್ ಇವಾಲ್ವ್ಡ್ ಬೈ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್, ATP ಆ್ಯಂಡ್ NADPH ಆರ್ ಕಾಲ್ಡ್ ರೆಡ್ಯೂಸಿಂಗ್ ಪವರ್ಸ್ ಅಂತ ಯಾಕಂತಾರೆ, ಇವುಗಳನ್ನ ಕೇಳ್ಕೊರಿ. ATP ಅಂದ್ರೆ ಗೊತ್ತದ ನಿಮ್ಗೆ, ಅಡಿನೋ ಸೈನ್ ಟ್ರೈಫಾಸ್ಫೇಟ್. ಪ್ರಶ್ನೆ ನಂಬರ್ 11 ನೋಡಿ, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಫಾರ್ ಕೆಮಿ ಆಸ್ಮೋಸಿಸ್ ಟು ಆಕರ್, ಮೆನ್ಷನ್ ದ ಎಂಡ್ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. Even though dark reaction is not light dependent, it is indirectly dependent on the light. Discuss. How many molecules of ATP and NADPH are required to produce one molecule of glucose? So ಇವುಗಳನ್ನೆಲ್ಲ ನೋಡ್ತಾ ಹೋಗಿ. Photosynthesis is important for two reasons. What are they? Events of photochemical phase, differences between PS1 and PS2. What is phosphorylation? Where does it take place? ಈ ಥರದ ಪ್ರಶ್ನೆಗಳಿದ್ದಾವೆ. ಇನ್ ಚಾಪ್ಟರ್ 19 ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಬಂದು 2 ಕ್ವಶನ್ಸ್ ಬರ್ತವೆ, ಟೋಟಲ್ 4 ಮಾರ್ಕ್ಸ್. 4 ಮೆಟಾಬೋಲಿಕ್ ವೇಸ್ಟ್ ಪ್ರೊಡ್ಯೂಸ್ಡ್ ಬೈ ಆರ್ಗ್ಯಾನಿಸಮ್ಸ್, ಎಕ್ಸ್ಕ್ರೀಷನ್, ಅಮೋನೋಟೆಲಿಕ್ ಆರ್ಗ್ಯಾನಿಸಮ್ಸ್, ಮೆನ್ಷನ್ 2 ಎಕ್ಸಾಂಪಲ್ಸ್ ಆವ್. ಓಕೆ, ಈ ಥರದ ಪ್ರಶ್ನೆಗಳಿದ್ದಾವೆ. ಡಿಫ್ರೆನ್ಷಿಯೇಟ್ ಯುರಿಕೋಟೆಲಿಕ್ ಆ್ಯಂಡ್ ಯುರಿಯೋಟೆಲಿಕ್ ಆರ್ಗ್ಯಾನಿಸಮ್ಸ್. ಸೊ ನೋಡಿರಿ, ನೀವು ಇಲ್ಲಿ ತನಕ ನೋಡಿರೋದ್ರಿಂದ ಯಾರಾದರೂ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಇದನ್ನು ಬೇಕಾಗಿತ್ತು, ಈ PDF ಬೇಕಾಗಿತ್ತು ಅಂದ್ರೆ ನನ್ನ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು. ಫಸ್ಟ್ PUC ಸ್ಟೂಡೆಂಟ್ಸ್ 7353696923 ಇದು ನನ್ನ ನಂಬರ್ ಆಗಿರುತ್ತೆ. ಇದಕ್ಕೆ ನೀವು ವಾಟ್ಸಪ್ ಮಾಡಿ ಈ ವಿಡಿಯೋವನ್ನು ನೋಡಿದ ಸ್ಕ್ರೀನ್ಶಾಟ್ ಅಥವಾ ಈ ವಿಡಿಯೋವನ್ನು ನೀವು ನನ್ನ ವಿಡಿಯೋವನ್ನು ನಿಮ್ಮ ಇದರೊಳಗೆ ವಾಟ್ಸಪ್ ಒಳಗೆ ಸ್ಟೇಟಸ್ ಆಗಿಟ್ರೆ ಡೆಫಿನೆಟ್ಲಿ ನಾನು ಈ ಇದನ್ನು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇನ್ನುಳಿದ ಬಯಾಲಜಿ ಮಟೀರಿಯಲನ್ನು ಕಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಮೆನ್ಷನ್ ದ ರೋಲ್ ಆಫ್ ವ್ಯಾಸ್ಪೋರೋಸಿನ್ ಇನ್ ಯೂರಿನ್ ಫಾರ್ಮೇಷನ್, atrial natriuretic factor, how does it check? Okay, how does it check Renington mechanism? Role of aldosterone in kidney function ಇರ್ತದೆ. ಮೆನ್ಷನ್ ದ ರೋಲ್ ಆಫ್ ಸ್ಕಿನ್ ಇನ್ ಎಕ್ಸ್ಕ್ರೀಷನ್, ಇವುಗಳನ್ನೆಲ್ಲ ನೋಡ್ತಾ ಹೋಗಿ. ರೋಲ್ ಆಫ್ ರೆನಿನ್, ಕ್ಲಾಸಿಫೈ ನೆಫ್ರಾನ್ಸ್ ಬೇಸ್ಡ್ ಆನ್ ದ ಲೆಂತ್ ಆಫ್ ಹೆನ್ಲೇಸ್ ಲೂಪ್. ಸೊ ಇಷ್ಟೇನಿದಾವಲ್ಲ ಇವು ಇಂಪಾರ್ಟೆಂಟ್ ಕ್ವಶನ್ಸ್, ಇವು ಬಯಾಲಜಿವು. ಸೊ ಇವುಗಳನ್ನು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.